ಒಂದು ಐಡಿಯಾ ಮಾಡದ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ ಕೈಕೊಂಡು ಯಾರು ಬಂದರೋ ಏನೋ ಕಣ್ಣಲ್ಲ ಅಂತ ನೋಡ್ಕೊಂಡು ಆಮೇಲೆ ಬರ್ಗಿರ್ನಿಲ್ಲ ಅಂದಮೇಲೆ ಬೇಕಾದರೆ ಹೋಗೋಕ್ಕಾಯ್ತದೆ. ಈಗ ಕೂತ್ಕೊಳ್ಳೋದ ಕಣವ. ಆಮೇಲೆ ನಾವು ಹೋದ್ಮೇಲೆ ಯಾರಾದರೂ ಬಂದು ಆಮೇಲೆ ಎಲ್ಲಿಗೋಯ್ತು ಹುಡುಗಿ ಅಂತ ಹುಡುಕಿ ಆಮೇಲೆ ಏನಕ್ಕೆ ಸುಮ್ಮನೆ ಕತೆಗಳು. ಮಗ ಇಲ್ಲೇ ಕೂತಿರೋದ ಇರು, ಒಂದು ಮಧ್ಯಾಹ್ನ ಗಂಟನೂ ಕೂತ್ಕೊಳ್ಳೋದ ಇಲ್ಲಯ್ಯ. ಬಂದೇ ಬರ್ತಾರೆ, ಬರ್ನಿಲ್ಲ ಅಂತ ಪಕ್ಕ ಅನ್ಕೊಳಂಗೆ ಇಲ್ಲ ಕಣವ, ಬಂದೇ ಬರ್ತಾರೆ. ಯಾಕಂದರೆ ಆ ಹುಡುಗಿನೂ ಇತ್ತಲ್ಲ, ಅದು ಯಾವುದೋ ಚಿಕ್ಕನ್ ಬಂದಿತ್ತಲ್ಲ ಜೊತೆಗೆ ಅಕ್ಕ ಅಕ್ಕ ಅಂತಿತ್ತಲ್ಲ, ಆ ಹೆಣ್ಣಾರು ಬಂದೇ ಬರ್ತದೆ ಕರ್ಕೊಂಡು ಹೋಗೋಕೆ. ಅವ ಇಲ್ಲೇ ಕೂತ್ಕೊಳ್ಳೋದ ಕಣವ. ಈ ಹೆಣ್ಣು ಕೂರ್ಸಿದ್ರೆ ಕೂತ್ಕೊಳ್ಳೋಕ್ಕಿಲ್ಲ, ಓಡಿ ಓಡಿ ಹೋಯ್ತದೆ ಎಲ್ಲಿಗಾದ್ರೂ. ಅದಕ್ಕೆ ಒಮ್ಮೆಗೆ ಜೊತೆ ಕೂತ್ಕೊಂಡು ಬರೋ ಗಂಟ ಬಂದಮೇಲೆ ಕಳಿಸೋದ. ಏನಂದು ಮತ್ತೆ ನೀವು ಹೇಳೋದು ಸರಿಯೇ. ಅಕಸ್ಮಾತ್ ಯಾರು ಬರ್ನಿಲ್ಲ ಅಂದರೆ ಏನು ಮಾಡೋದು? ಸುಮ್ಮನೆ ಯಾಕೆ ಆಗದೆ ಇರೋದನ್ನೆಲ್ಲ ಮಾತಾಡೋದು? ನೋಡೋದ ಕಣವ, ಕೂತ್ಕೊಳ್ಳೋದ. ಆಮೇಲೆ ಕೂತ್ಕೊಂಡು ಬರ್ನಿಲ್ಲ ಅಂದಮೇಲೆ ಆಮೇಲೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೈತದೇವ. ಈಗ ಕೂತ್ಕೊಳ್ಳೋದ ಬಿಡು ಇಲ್ಲೇ, ಅಲ್ಲೊಂದು ಮರ ಅದಲ್ಲ ನಡಿ, ಅಲ್ಲಿ ಕೂತ್ಕೊಳ್ಳೋದ. ಸರಿ ಕಣತೆ, ಬೇಡ ಮರದಡಿಲಿ ಬೇಡ, ಮನ್ಗಿನಂತ ಕೂತ್ಕೊಳ್ಳೋದ ನಡಿಯಲ್ಲ. ಹಳೆ ಮನೆಗಳು ಅವೆಲ್ಲ ಕೂತ್ಕೊಳ್ಳೋದ ಮುಂದೆ ಮರಗಿರ ಯಾವ ಗಾಚಾರ ಅಲ್ಲಿ ಬೇರೆ ಕಾಗಿ ತಲೆಗೆ ಬಿದ್ದು ಯಾವ ಗಾಚಾರ ನಡೀರಿ ಬೇಡ ಕತೆ. ಓ ಪರ್ವತಿ ಬೇಡ ಬಿಡವೆ, ಇಲ್ಲಿ ಕೂತ್ಕೊಳ್ಳೋದೇ ಬೇಡ. ತೆಂಗಿನ ಮರಗಳು ಏನು ಅಷ್ಟೊಂದವೆ, ಯಾವ ಗ್ರಾಚಾರ ನೀನು ಹೇಳಂಗೆ. ನಡಿ ಹೋಗೋದ. ನಮ್ಮ ಮಟ್ಟಿ ಅವಳಿವಿ ನಮ್ಮ ಅವ್ವನು ಏನು ಮಾಡ್ತಾ ಇದ್ದಾರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರ. ಬರೀ ಮಾತಾಡೋದೇ ಕೆಲಸ ಇವ್ರಿಗೆ ಕಣಪ್ಪ. ಈಗ ಹೋಗಿರೋದು ನೋಡ್ರೆ ತರಕಾರಿ ತಗೊಬರಕ್ಕಂತ ಹೋಗವ್ರೆ, ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡವ್ರಲ್ಲ. ಹಂಗೆ ಮನೆಗೆ ಬರ್ಬೇಕು ತಾನೆ, ತಕ್ಕಿಕೊಂಡು ಬಂದಿರ ಮನೆಗೆ ಬಂದ್ಬಿಟ್ಟು ಇಲ್ಲಿ ತಗೊಂಡು ಬಂದಿಲ್ಲ ಅಂದರೆ ಹೋಗ್ಬಿಟ್ಟು ಸಂತೆಗೆ ಏನೇನು ತಗೋಬೇಕು ಎಲ್ಲ ತರ್ಕೊಂಡು ಯಾರು ಮನೆಗೆ ಬರೋದು ನೋಡಿವ್ನಿ. ಇದು ಯಾಕೆ ಹಿಂಗೆ ಬೀದಿಲಿ ನಿಂತ್ಕೊಂಡ್ರು ನನಗಂತೂ ಗೊತ್ತಾಗಿಲ್ಲ ಕಣಪ್ಪ. ವಾವ್, ಏನು ಮಾಡ್ತಿದ್ದೀರಿ ಇಲ್ಲಿ ಸೊಸೆನೂ ಅತ್ತೇನುವೆ? ಯಾಕೆ ಮಗ ಬೆಳಿಗ್ಗೆ ತಾನೆ ಸಂತ್ಕೊ ಉಟ್ಬತ್ತೀವಿ ಕಲ್ಲ ಅಂತ ಹೇಳ್ಬಿಟ್ಟು ಬಂದೀವ್ನಿ, ಅದು ಯಾಕೆ ಹಂಗೆ ಬಾಯ್ ಬಿಡ್ತಿದೀ ಅಂತ. ಕಣವ ಸಂತ್ಗೆ ಹೋಗಿದ್ದು ನನಗೂ ಗೊತ್ತು. ಹಿಂಗೆ ಬೀದಿಲಿ ಯಾಕೆ ನಿಂತಿದ್ದೀರಿ? ಹೋಗ್ಬೇಕು ತಾನೆ, ಇಷ್ಟು ಬಿಸಿಲು ಬಂದಿದೆ, ಇನ್ನೂ ಸಂತ್ಗೆ ಹೋಗಿಲ್ವೋ? ಇಲ್ಲೇ ಮಾತ್ಕಿ ತಗೊಂಡು ನಿಂತ್ಕೊಬಿಟ್ಟಿದ್ದೀರೋ? ತಕೊಂಡಿಲ್ವಾ ಸಾಮಾನೆಲ್ಲ ತಗೊಂಡಾಗದೆ, ಮನೆಗೆ ಬರ್ಬೇಕು ಅಷ್ಟೇ. ಸರಿ ಆಯ್ತು, ತಗೊಂಡು ಬಂದ್ಮೇಲೆ ಮನೆಗೆ ಬರ್ಬೇಕು ತಾನೆ. ಇದು ಯಾಕೆ ಇಲ್ಲಿ ಎಲ್ಲ ಸುತ್ತಾ ಇದ್ದೀರಿ? ಮಾಮೂಲಿ ಬೀದಿಲೇ ಬರ್ಬೇಕು ತಾನೆ. ಇದು ಹತ್ರ ಅಂದ್ಬಿಟ್ಟು ಹಿಂಗೆ ನುಗ್ತಾ ಇದ್ದೀರಾ? ಇಲ್ಲಿ ನೋಡ್ರೆ ಒಂದು ಜನ ಇಲ್ಲ ಏನಿಲ್ಲ. ಯಾರಾದ್ರೂ ಏನಾದರೂ ಆದರೆ ಹೆಚ್ಚು ಕಡಿಮೆ ಏನು ಮಾಡೋದು? ಅಲ್ಲ ಕಲ, ಇದು ಓಡಾಡಿರೋ ಜಾಗನೇ ತಾನೆ. ಈಗ ಜನಗಳಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗವ್ರೆ. ಅದಕ್ಕೆ ಏನು ಮಾಡೋಕ್ಕದು, ನಮ್ಗೂ ಹತ್ರ ಅಲ್ವಾ ಸಂತೆ. ಅದಕ್ಕೆ ಸಂತೆಗೆ ಹೋಗ್ಬಿಟ್ಟು ಇವಾಗ ಮನೆಗೆ ಬರ್ತಾ ಇದ್ದಕನವ. ಹ್ಞೂ ಸರಿ ಆಯಿತು ನಡಿ. ಈ ಹುಡುಗಿ ಯಾರು ನೋಡೇ ಇಲ್ವಲ್ಲ ಈ ಊರಲ್ಲಿ? ಅಯ್ಯೋ ಮಗ ಬಾಯ್ಲಿ, ಒಂದು ದೊಡ್ಡ ಕೆಲಸ ಆಗದೆ ಬಾಯ್ಲಿ. ನವ ಮಗ ಈ ಹೆಣ್ಣದಲ್ಲ, ಈ ಹೆಣ್ಣು ತಪ್ಪಿಸ್ಕೊಬಿಡದೆ ಕಣವ, ಅಳ್ತಾದೆ. ಈಗ ಯಾರೂ ಇಲ್ಲ, ಏನು ಮಾಡೋದು? ಇಷ್ಟಕ್ಕೆ ಅಷ್ಟೊಂದು ತಲೆ ಕೆಸ್ಕೊಂಡ್ರ ಕೇಳು. ಯಾವ ಊರು ಏನು, ನಿಮ್ಮ ಅಪ್ಪನ ಹೆಸರೇನು ಅಮ್ಮನ ಹೆಸರೇನು ಅಂತ ಕೇಳು. ಬೇಕಂದ್ರೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಪಾ. ಅದಕ್ಕೇನು ಹೇಳ್ತಾ ಇಲ್ಲ ಕಣವ, ತಿಳುವಳಿಕೆ ಇಲ್ಲ ಇದಕ್ಕೆ. ಏನು ಚೆನ್ನಾಗಿ ಮಾತಾಡ್ತಿದೀವ ನೀನು? ಅಪ್ಪ ಅಮ್ಮನ ಹೆಸರು ಗೊತ್ತಿರಕ್ಕಿಲ್ವಾ? ಊರ ಹೆಸರು ಗೊತ್ತಿರಕ್ಕಿಲ್ವಾ? ನೀನು ಒಳ್ಳೆ ಸರಿ ಮಾತಾಡ್ತಿದ್ದಿ, ನಾನು ಕೇಳ್ತೀನಿ ಇರು. ಮಗ 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 ಅಳದ್ ನಿಲ್ಸವ, ಅಳದ್ ನಿಲ್ಸು. ಬಂದಿಲ್ವಾ ಇಲ್ಲ ನಾನು ಇಲ್ಲಿ ನಿಮ್ಮ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ನಿಮ್ಮೂರು ಯಾವ್ದವ? ಗೊತ್ತಿಲ್ಲ. ಗೊತ್ತಿಲ್ವಾ? ಸರಿ ಹೋಗ್ಲಿ. ನಿಮ್ಮಪ್ಪ ಅಮ್ಮನ ಹೆಸರೇನು? ಅದು ಗೊತ್ತಿಲ್ಲ. ಹೋಗ್ಲಿ ಆಯಿತು. ಏನು ನಿಮ್ಮಪ್ಪ ಅಮ್ಮನ ಫೋಟೋ ಗೀಟ ತಂದ್ಕಿಂದಿದ್ಯಾ? ಇದ್ದದ? ಇಲ್ಲ. ಅಯ್ಯೋ ಆಯ್ತು ಆಯ್ತು, ಅಳ್ಬೇಡ ಇರವ, ಅಳ್ಬೇಡ ಇರು. ಆಯ್ತು ಸರಿ. ನಿನ್ನ ಜೊತೆಗೆ ಯಾರು ಬಂದಿದ್ದವರು? ಇಲ್ಲಿಗೆ ಹೆಂಗೆ ಬಂದೆ? ನಮ್ಮ ಅಕ್ಕ ಕರ್ಕೊಬತ್ತು ದೇವಸ್ಥಾನಕ್ಕೆ. ಏನವ ಹೇಳ್ತಾ ಇದ್ದದು? ದೇವಸ್ಥಾನಕ್ಕೆ ನಮ್ಮ ಅಕ್ಕ ಕರ್ಕೊಬತ್ತು ಅಂತ ಅಂತಾದೆ. ಹಂಗ ಸರಿ, ಹಂಗಾರೆ ನಿಮ್ಮ ಅಕ್ಕನ ಜೊತೆಗೆ ಉಂಟಾಗವ? ಹೇಳಕ್ಕೆ ಎಷ್ಟೊತ್ತ ಕಂಡ, ಯಾಕೆ ನಮ್ಮ ಬುದ್ಧಿ ಇಲ್ವಾ? ನಮ್ಮ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದ್ದದ. ಯಾರು ಕಾಣ್ತಾ ಇಲ್ಲ ಅಂತ ಹೇಳ್ತಾವಿ. ಇವ್ನ ಯಾಕವ ಹಿಂಗೆ ಮಾತಾಡೋನು? ಹೋಗು ಮನೆಗೆ ನೀನು, ನಾವು ಹೆಂಗೋ ಬತ್ತಿದೋ. ಎಲ್ಲನೂ ಬಂದ್ಬಿಟ್ಟು ಮಧ್ಯದಲ್ಲಿ ಹಾಳು ಮಾಡ್ತಾನೆ, ತಲೆಗೆಲ್ಲ ಹುಳ ಬಿಡ್ತಾನೆ. ಹೋಗಪ್ಪ, ಅದೇನೋ ನಾವು ಸಮಸ್ಯೆ ಆಗದೆ, ಇದನ್ನೆಲ್ಲ ಪರಿಹಾರ ಮಾಡಿಬಿಟ್ಟು ಬತ್ತೀವಿ. ನಡಿ ನೀನು ಮನೆಗೆ. ಯಾಕವ ಏನು ದಡ್ಡನ ನಾನು? ನಿಂಗೆ ಗೊತ್ತಾಯ್ತಿಲ್ಲ, ಸುಮ್ಮನಿರವ. ಈಗೇನು ಅಪ್ಪ ಅಮ್ಮ ಗೊತ್ತಿಲ್ಲ, ತಂಗಿ ಯಾರು ಕಾಣ್ತಾ ಇಲ್ಲ, ಊರ ಹೆಸರು ಗೊತ್ತಿಲ್ಲ. ಅದಕ್ಕೇನು ಈ ಹುಡುಗಿನೇ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತಪ್ಪ. ಎಲ್ಲರೂ ಎಲ್ಲ ಕಡೆ ಸುತ್ತಾಡ್ಸ್ಬಿಡೋದು, ಆಗ ನೆನಪಾರು ಬರ್ತದೆ. ಇಲ್ಲ, ನಂಗೆ ಏನು ಗೊತ್ತಿಲ್ಲ. ಅಲ್ಲೊಂದು ದೊಡ್ಡ ಮನೆ ಗೊತ್ತು ಅಷ್ಟೇಯ. ಇಷ್ಟೇ ಸಾಕು ಬಿಡವ, ದೊಡ್ಡ ಮನೆ ಗೊತ್ತಂತಲ್ಲ, ಇಷ್ಟೇ ಸಾಕು ಬಿಡು. ಹುಡುಕ್ಬಿಡ್ತೀನಿ ಅವ್ರ ಮನೇನ. ಸರಿ ಕಣ್ಮಗ, ಅದು ಯಾವ ಕಡೆ ಓದೋದು, ಏನು ದೊಡ್ಡ ಮನೆ, ಹೆಂಗಿದದು, ಯಾವ ಕಲರು ಏನು ಅಂತ ಹೇಳಿಯಾ? ಅದು ದೊಡ್ಡ ಮನೆ, ಕೆಂಪುನ ಮನೆ. ಓ ಕೆಂಪುನ ಮನೆಯಾ? ಸರಿ, ನಿನ್ನ ಜೊತೆಗೆ ಯಾರ್ಯಾರಿದ್ದಾರು? ಅಕ್ಕ ತಂಗಿ ಅಣ್ಣ ಎಷ್ಟು ಜನ ಇದ್ದಾರು ಮನೇಲಿ? 45 ಜನ, 60 ಜನ. 4 ಜನ ಅಪ್ಪಂದಿದು, 5 ಜನ ಅಮ್ಮಂದಿದು, ಎಲ್ಲ ಅವ್ರೆ. ಏವ
ನನಗೆ ತಲೆ ಕೆಟ್ಟೋಗಿತ್ತಲ್ಲ ಹೆಣ್ಣು ಏನು ಹೇಳ್ತಿದ್ದು 4-5 ಜನ ಅಮ್ಮ ಹಂಗೆ 4-5 ಜನ ಅಪ್ಪ ಅಂತ ಅದಲ್ಲ. ಓ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಹೇಳ್ತಾ ಇರಬೇಕು. ಸರಿ ಕಣವ, ಅದೇನು 45 ಜನ ಅಂದಲ್ಲ. ನಂಗೆ ಅಕ್ಕ ತಂಗಿದು ದೊಡ್ಡಮ್ಮ ಅತ್ತಿಕಮ್ಮ ಎಲ್ಲ ತೇತಿ 45 ಜನ. ಓ ಮಗ, ಆಗ್ಲೇ 45 ಜನ ನನಗೆ ತಂಗಿರು ಅಕ್ಕಂದಿರು ಅಂತೂ ಈಗ ಎಲ್ಲ ಸೇರಿಸಿ ಹೇಳ್ತದೆ. ನನಗೆ ಯಾಕೋ ತಲೆ ಕೆಟ್ಟೋಯ್ತದೆಯವ. ಸುಮ್ಮನೆ ತಲೆನೋವು ಏನಕ್ಕೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ದಕ್ಕನವ, ಅದೇ ಸರಿಯಾದ ದಾರಿ. ಗನವ ಸರಿಯಾಗಿ ಹೇಳ್ದೆ. ಪಾಪ ಹೆಣ್ಣಿಗೆ ಏನೂ ಗೊತ್ತಾಯ್ತೇ ಇಲ್ಲ, ತಿಳುವಳಿಕೆ ಇಲ್ವೇನೋ, ಮೊದಲಿಂದನೂ ಹಿಂಗೆ ಇರಬೇಕು, ಅದಕ್ಕೆ ತಿಳುವಳಿಕೆ ಏನೂ ಇಲ್ಲ. ಏನೋ ನಮಗೆ ಈಗ ನಾವು ಕರ್ಕೊಂಡೋದ್ರೂ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಮೇಲೆ ನಮ್ಗೆ ಮೇಲೆ ಬಂದ್ಬಿಡ್ತದೇವ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲೇ ಬಿಟ್ಟು ಬರೋದ ನಡಿ. ನಾನು ಬದುಕಿಲ್ಲ. ಬೇಡ ಕಣತೆ, ನಮ್ಮ ಮಕ್ಳಂಗೆ ಅಲ್ವಾ. ನಮ್ಮ ಮಕ್ಕಳು ಇದೇ ಸ್ಥಿತಿಲಿ ಇದ್ರೆ ಏನು ಮಾಡಬೇಕಾಗಿತ್ತು ರೀ? ನಡೀರಿ, ಮನೆ ಕರ್ಕೊಂಡು ಹೋಗೋಕ್ಕಾಯ್ತದೆ. ಪೊಲೀಸ್ ಸ್ಟೇಷನ್ಗೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ನೀವು, ಆಯಿತಾ? ಅಕಸ್ಮಾತ್ ಯಾರಾದರೂ ಇವ್ರ ಮನೆಯವ್ರು ಬಂದಿದ್ರೆ ಕಳ್ಸೋಕ್ಕಾಯ್ತದೆ, ಇಲ್ಲಾಂದ್ರೆ ನಾವೇ ಮಡಿಕೊಳಕ್ಕಾಯ್ತದೆ. ಇನ್ನೇನು ಮಾಡೀರಿ? ಗೊತ್ತಿಲ್ಲ, ಗುರಿ ಇಲ್ಲ. ಮನೆ ಕರ್ಕೊಂಡು ಹೋಗೋಕೆ ಹೆಂಗೆ ರೆಡಿ ಆಗ್ಬಿಟ್ಟೆ ನೀನು? ಹೆಂಗೆ ನಂಬಿಟ್ಟು ನಿಂಗೆ ನಂಬಿನೇ ಹೆಂಗೆ ಜೀವನದಲ್ಲಿ ಹಾಳಾಗೋದು ಕಣವ. ಯಾವ ಹೇಳು, ನೀನು ಸೊಸೆಗೆ ಒಂದು ಸ್ವಲ್ಪ ಬುದ್ಧಿಯ. ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಇಸ್ಕೊತೀನಿ ಅಂತ ಅವಳಲ್ಲ. ಮಾತಾಡ್ತಿರೋ ಸರಿಯಾ? ನಮ್ಮವ್ರು ನಾವೇ ನಂಬಕೈತಿಲ್ಲ, ಅಂಥದ್ರಲ್ಲಿ ಎಲ್ಲೋ ಹೊರಗಡೆ ಬಂದಿರೋರು, ಅದು ಇವತ್ತು ಸಿಕ್ಕಿರೋರು. ಕೇಡ್ಗಿಡಿ ಆಗ್ಬಿಟ್ರೆ ಕಳ್ಗಿಲ್ಡ್ರ ಆಗ್ಬಿಟ್ರೆ ಮೇಲೆ ಇರೋದು ಒಂದು ಮನೇಲಿ ಒಂದು ಸ್ವಲ್ಪ ಸ್ವಲ್ಪ ಚಿನ್ನಪ್ಪ ನಾವೇ ಎತ್ಕಿತ್ಕೊಂಡೋಗ್ಬಿಟ್ರೆ ಏನು ಮಾಡೋದವ? ಅಂಕ ಅಂತಿಲ್ಲ ಕಣ್ರಿ. ನೋಡು ಮಕ್ಕನ ಪಾಪ ಎಷ್ಟು ಮುದ್ದಾಗಿ ಪೆದ್ದು ಥರ ಅದೇ. ಇದು ಕಳ್ತನ ಮಾಡೋದ? ಎಲ್ಲಕ್ಕೂ ನಾನೇ ಕಾರಣ ಕಣ್ರಿ. ನಾನೇ ನೋಡ್ಕೊತೀನಿ ಎಣ್ಣ. ನೀವು ಯಾರು ತಲೆ ಕೆಡ್ಸ್ಕೊಬಿಡಿ ಕಳ್ರು ಅಂತ. ನಾನೇ ನೋಡ್ಕೊತೀನಿ. ಈಗ ಕರ್ಕೊಂಡು ಹೋಗ್ರಿ. ನನಗೆ ಬೇಜ್ ಮಾಡಬೇಡಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತ. ನಮ್ಮ ಹೆಣ್ಣಂಗೆ ತಾನೇ ಇದ್ದೀವಿ. ಪಾಪ ವಯಸ್ಸು ಬಂದದೆ. ಇಂಥ ಸಂದರ್ಭದಲ್ಲಿ ನಾವು ಬೀದಿ ಬಿಟ್ಟು ಹೋಗೋಕೆ ಆಯ್ತಿಲ್ಲ ಕಣ್ರಿ. ನೀವೇನು ಅನ್ಕೊಂಡ್ರು ಸಿಕ್ಕಿಲ್ಲ, ನಾನು ನೋಡ್ಕೊತೀನಿ, ಆಯಿತಾ? ನಮ್ಮ ಜವಾಬ್ದಾರಿ, ನೀವು ತಲೆನೇ ಕೆಡ್ಸ್ಕೊಬಿಡಿ. ಏನೇ ಆದರೂ ಏನೇ ಮುಟ್ಟಿದ್ರು ನೀವು ತಲೆನೇ ಕೆಡ್ಸ್ಕೊಬಿಡಿ, ನನ್ನ ಮೇಲೆ ಏನು ಮಾಡಿ, ಆಯಿತಾ? ನಡೀರಿ ಈಗ ಮನೆಗೆ. ಅತ್ತೆ ಏನಂದಿರಿ ಅತ್ತೆ? ನನ್ನ ಮೇಲೆ ಕಣತೆ ಎಲ್ಲ ಜವಾಬ್ದಾರಿ ನಂದೇನೆ. ಏನೇ ಹೆಚ್ಚು ಕಡಿಮೆ ಆದ್ರೆ ನನ್ನೇ ಕೇಳಿ, ಆಯಿತಾ? ಹಂಗೆ ನೋಡ್ಕೊತೀನಿ. ಏನು ಹೆಚ್ಚು ಕಡಿಮೆ ಆಗದೆ ಇರಂಗೆ ನಾನು ನೋಡ್ಕೊತೀನಿ ಕಣತೆ. ಇಲ್ಲ ಅನ್ಬೇಡಿ ಕಣತೆ. ಏನೋ ಇಷ್ಟು ಕೇಳ್ಕತ್ತಿದ್ದೀಯ ಅಂತ ಆಯಿತು ಕಣವ, ಕರ್ಕೊಂಡು ಹೋಗೋಕ್ಕಾಯ್ತದೆ ಬಿಡು. ಪಾರ್ವತಿ, ಮೊದಲೇ ಹೇಳ್ಬಿಟ್ಟಿವ್ನಿ, ಏನಾದರೂ ಹೆಚ್ಚು ಕಡಿಮೆ ಆಗಬೇಕಲ್ಲ, ಕಾಲು ಕೈ ನಗ್ಗಾಕ್ಬಿಟ್ಟು ಬೀದಿಯಿಂದ ತಳ್ಬಿಡ್ತೀನಿ, ಅರ್ಥ ಆಯ್ತಾ? ಆಯಿತು ಬಿಡಿ, ಹಂಗೆ ಆಗಕ್ಕೆ ಬಿಡೋಕಿಲ್ಲ ಕತೆ, ನಾನು ನೋಡ್ಕೊತೀನಿ. ಹಿಂಗೆ ಇರಬೇಕು. ಏನಾದರೂ ಹೆಚ್ಚು ಕಡಿಮೆ ಆಗಲಿ ಬಡ್ಡಿನ ನೋಡ್ಕೊತೀನಿ. ಆಗ ಏನು ಎಲ್ಲ ಸಿಕ್ತಾವನ್ನೆಲ್ಲ ಮನೆ ಕರ್ಕೊಬಂದು ಏನು ಮಾಡಬೇಕು ಅಂದ್ಕೊಂಡಿದ್ದವಳು ಮನೆಯ. ಸರಿ ಹೋಗ್ಲಿ, ನಮ್ಮ ಮಕ್ಳಂಗೆ ಅಂತ ಅನ್ಕೊಳ್ಳೋದ. ಒಳ್ಳೆಯವರು ಕೆಟ್ಟವರು ಏನೋ ಪಾನು ಅಂತ ತಿಳ್ಕೊಳಕಿಲ್ಲ, ಮಾಡ್ಕೊಳಕಿಲ್ಲ, ಸುಮ್ಮನೆ ಮನೆಗೆ ನುಗ್ಗಿಸ್ಕೊಳ್ಳೋದು. ಸರಿ ಆಯಿತು, ಏನು ಈಗ ಏನು ಮಾತಾಡೋಕ್ಕಿಲ್ಲ. ಏನಾದ್ರು ಆಯ್ತದಲ್ಲ ಆಗ ಮಾತಾಡ್ತೀನಿ. ಸರಿ, ಈ ಹೆಣ್ಣಿನ ಮುಂದೆ ಏನು ಮಾತಾಡ್ಬೇಡಿ, ಬೇಜಾರಾಯ್ತಿಲ್ವ ಹೆಣ್ಣಿಗೆ? ಸುಮ್ಮನೆ ಹೋಗಿ. ಆಯಿತು ಬಿಡು. ಮಗ 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 ಅಳ್ಬೇಡ ಕಣವ, ಅಳ್ಬೇಡ. ನಾನಿಲ್ವಾ, ನಾನು ನೋಡ್ಕೊತೀನಿ, ನಡಿ ನಿಮ್ಮ ಮನೆಗೆ. ಅಳ್ಬೇಡ ಕಣವ, ಅಳ್ಬೇಡ. ನಿಮ್ಮ ಮನೆಯವ್ರು ಯಾರಾದರೂ ಬಂದಿದ್ರೆ ಕಳಿಸ್ತೀನಿ, ಆಯಿತಾ? ನಡಿ ಈಗ ಮನೆಗೆ. ಮನೆಗೆ ಬಿಸಿ ಬಿಸಿ ಊಟ ಮಾಡಿಸ್ಕೊಟ್ಟನು, ನಡಿ. ಬಿಸಿ ಊಟ? ಹಂಗಾರೆ ಬನ್ನಿ, ಬೇಗ ಬನ್ನಿ ಕಣ್ಮಗ, ನಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಡ್ತೀನಿ, ಸಾರದೆ ಊಟ ಮಾಡಿಸ್ಕೊಟ್ಟನು, ನಡಿ. ತರಿ ಆಯ್ತು, ಬನ್ನಿ ಹಂಗದೆ ಕಣ್ಮಗ, ನಡಿ. ಮಗ ಶಿವು, ಮನೇಲಿ ಸೌದೆಗಳು ಖಾಲಿಯಾಗವೆ. ಹೋಗ್ಬಿಟ್ಟು ಒಂದು 2-3 ಸೌದೆ ಮುರ್ಕೊಬವ, ದೊಡ್ಡವ. ಏನು ಕಡಿ ಹೆಂಗಿರ ತಗೊಬರ್ಬೇಡ, ಸ್ವಲ್ಪ ದಪ್ಪಗಿರೋ ತಗೊಬ. ಕೊಳ್ಳಿ ತಗೊಂಡು ಸೀಲ್ಕೊಳಕೈತದೆ ಮನೇಲಿ. ಸರಿ ಆಯಿತು, ನೋಡ್ತೀನಿ ಬಾ. ಏನು ನೋಡ್ತೀನಿ ಬಾ, ಅದು ಇದು ಅನ್ಬೇಡಕನವ. ಏನು ಮಾಡೋದು ಅಡುಗೆಗೆ? ಸೌದೆ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕದ? ಬೇಡ, ಸೌದೆ ಮಾಡ್ಕೊಳಕೈತದೆ, ಹೋಗ್ಬಿಟ್ಟು ಹುಡಿಕಬ. ಬಿಡು, ಆಯಿತು, ಸರಿ. ಆತೆ, ನೀವು ಹೇಳೋದು ನೋಡ್ತೈತೆ ಒಳ್ಳೆ. ನನಗೆ ವಸ್ತಿ ಬೇಜಾರಾಯ್ತಿಲ್ಲ ಕಣತೆ, ಪಾಪ ಕಣತೆ. ಇವ್ರನ್ನ ಇಲ್ಲೇ ಮಡಿಕೊಳಕೈತದೆ ಮನೇಲೆಯ. ಕಣ್ಮಗ, ಅದಕ್ಕೆ ಕರ್ಕೊಬಂದು ನೀವು ಯಾರು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಏನೂ ಇಲ್ಲ, ಆಯಿತಾ? ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ವಿಚಾರನ ತಲುಪಿಸದ. ಅಕಸ್ಮಾತ್ ಅವ್ರ ಮನೇಲಿ ಯಾರು ಬಂದ್ಗಿಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಕಳಿಸ್ಬಿಡೋದ ಕಣವ, ಆಯಿತಾ? ಅಲ್ಲಿ ಗಂಟ ಮನೇಲೇ ಇರಲಿ. ಕಣತೆ, ಸರಿ. ನಿಮ್ಗೆ ಹೆಂಗ್ರಪ್ಪ? ನಿಮಗೂ ಒಪ್ಕೆ ತಾನೆ? ಅಯ್ಯೋ ಬಿಡವ, ನಮ್ಮ ಅಕ್ಕ ತಂಗಿರಂಗೆ ಅಲ್ವಾ, ಇರಲಿ ಬಿಡು ಕಣ್ರಪ್ಪ. ಸೀತಾ ಅವ್ವ, ಸ್ವಲ್ಪ ಕೆಲಸ ಅದೇ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಬರ್ತೀವಿ. ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹುಷಾರು, ಆಯ್ತಾ? ಕಣ್ರಿ, ಆಯಿತು. ಅಣ್ಣ ಬಾಯ್ ಕಣ್ಣ, ಬಾಯ್. ಕಣ್ ಮಗ, ಹುಷಾರು ಕಣವ. ಕಣ್ಣ, ಆಯಿತು. ಅಕ್ಕ,
ನಿಮ್ಮ ಹೆಸ್ರೇನು? ನನ್ನ ಹೆಸರು ಗೊತ್ತಿಲ್ಲ ನಂದೆ, ಆದ್ರೂ ಎಲ್ಲದುವಿ ಮಾಲಾ ಮಾಲಾ ಅಂತ ಕರೀತಾರೆ ಕಣಕ್ಕ. ಮಗ ಅಕ್ಕ ಅಂತ ಯಾಕಂತ ಕರ್ದಿ ಸೀತಾ? ನಿನಗಿಂತ ಚಿಕ್ಕ ಹೆಣ್ಣಲ್ವಾ? ನೋಡು, ನೋಡಕ್ಕೆ ಎಷ್ಟು ಚಿಕ್ಕದಂಗೆ ಕಾಣ್ತದೆ. ನಿನಗಿಂತ ಒಂದು 3-4 ವರ್ಷ ಚಿಕ್ಕದೆಯ. ತಂಗಿ ಅಂತ ಕರಿ, ಇಲ್ಲಾಂದ್ರೆ ಮಾಲಾ ಅಂತ ಕರಿ. ಉಂಕನತೆ ಆಯಿತು. ಆಮೇಲೆ ಊಟ ಮಾಡಿದ್ರ? ಬೆಳಗ್ಗೆ ಊಟ ಮಾಡಿದ್ದು ದೇವಸ್ಥಾನದಲ್ಲಿ ಪತ್ತಾದ ಕೂತಿದ್ರು, ಅದನ್ನ ತಿಂದಿದ್ದು ಅಷ್ಟೇಯ, ಈಗ ತಿಂದಿಲ್ಲ. ಅದಕ್ಕೆ ಅವ್ವ ಹೇಳ್ತು ತುಪ್ಪ ಹಾಕ್ಬಿಟ್ಟು ಅನ್ನ ಕೊಡ್ತೀನಿ ಊಟ ಮಾಡುವಂತು, ಅದಕ್ಕೆ ಬಂದೆ. ಹಂಗ ಸರಿ ಬನ್ನಿ, ಹಂಗಾರೆ ನಾನೇ ಹಾಕ್ಕೊಡ್ತೀನಿ. ಅತ್ತೆ ಹೋಗಿ ನೀವು ತಲೆಗಿಲೆ ಕಿಡ್ಸ್ಕೊಬಿಡಿ, ನಾನು ನೋಡ್ಕೊತೀನಿ. ಊಟ ಗೀಟ ಕೊಟ್ಬಿಟ್ಟು ನೀವು ಇವಾಗ ಬಂದಿರಿ ಸಂತದಿಂದ, ಹೋಗ್ಬಿಟ್ಟು ಒಂದು ಸ್ವಲ್ಪ ಹೋಗ್ಬಿಟ್ಟು ಮನೆಗಿನಿ ಕಳಿ. ಮಗ ಯಾವ ನಿದ್ದೆ ಬಂದದು? ಈ ವಿಷಯ ಕೇಳಾದ್ಮೇಲೆ ಇನ್ನೂ ನಿದ್ದೆನೆ ಬರೀಕಲಾಗನವ. ನನಗಂತೂ ಜೀವ ತಳಮಳ ತಳಮಳ ಅಂತದೆ. ಒಂದ್ಸಲ ಈಗ ಏನು ಮಾಡೋದು, ಟೇಷನ್ಗೆ ಹೋಗೋದೆ? ಕಣಮ್ಮ, ಇದೆಲ್ಲ ತಪ್ಪಾಯ್ತದೆ. ಒಂದ್ಸಲ ಹೋಗ್ಬಿಟ್ಟು ವಿಷಯ ಹೇಳ್ಬಿಟ್ಟು ಬಂದ್ಬಿಡಿ. ಅಕ್ಕನ್ನು ಕರ್ಕೊಂಡು ಹೋಗ್ಬೇಕೇನೋ ಈಗ? ಈ ಮಗ ಬೇಡ ಇರವ, ನಮ್ಗೆ ಗೊತ್ತಿರೋರು ಪೊಲೀಸ್ ಅವರೇ, ಅವ್ರಿಗೆ ಹೇಳ್ತೀನಿ ಕರ್ಕೊಂಡು ಬನ್ನಿ ಅಂದರೆ ಕರ್ಕೊಂಡು ಹೋಗ್ಬೇಕಾಯ್ತದೆ. ಇಲ್ಲ ಅಂದರೆ ಹಂಗೆ ನಾವೇ ಹೋಗ್ಬಿಟ್ಟು ಬರ್ತೀವಿ ಕಣವ. ಕನ್ನದೇ ಆಯಿತು. ಆಮೇಲೆ ಮಾಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದರು? ನಮ್ಮ ಮನೇಲಿ 40-50 ಎಲ್ಲ ಅವ್ರೆ. ಏನ 40-50 ಜನ? ನೀವು ಮಾತಾಡೋದು ನೋಡಿದ್ರೆ ಯಾವುದೋ ಪಾಪ ಮಾತಾಡ್ತದೆ ಅನ್ಕೋಬೇಕು. 40-50 ಜನ ಅಂತಿದ್ದೀರಲ್ಲ. ಸರಿ ಬನ್ನಿ, ಆಯಿತು, ಎಷ್ಟೋ ಹೇಳ್ಕೊಳ್ಳವ್ರಿ. ಬನ್ನಿ, ಊಟ ಕೊಡ್ತೀನಿ, ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮನೆ ಕಳಿ. ಆಯಿತು, ತರಿ. ಮೇಲಿಂದ ನನ್ನ ಅಕ್ಕ ಅಂತ ಕರಿ, ಆಮೇಲೆ ಇವಳು ಅಷ್ಟೇ ಅಕ್ಕ ಅಂತ ಕರಿ. ಆಮೇಲೆ ನಮ್ಮ ಅತ್ತೆಯ ಅಲ್ಲಿಂದೆ ನಿಂತವರಲ್ಲ ಗುಲಾಬಿ ಸೀರೆ ಉಟ್ಕೊಂಡು, ಅವ್ರನ್ನ ಅವ್ವ ಅಂತ ಕರಿ. ಆಮೇಲೆ ಅಮ್ಮನ್ನ ಅಜ್ಜಿ ಅಂತ ಕರಿ, ಇಲ್ಲಾಂದ್ರೆ ಅಮ್ಮ ಅಂತ ಕರಿ. ಆಯಿತು, ಏನು ಅಜ್ಜಿಗಿಜ್ಜಿ ಬೇಡ ಕಣವ, ಅಮ್ಮ ಅಂತ ಕರಿ ಸಾಕು. ಕಣಮ್ಮ, ಆಯಿತು. ಮಗ ನನ್ನ ಹೂವು ಅಂತ ಕರಿ, ಇವ್ರನ್ನ ಅಮ್ಮ ಅಂತ ಕರಿ, ಅವ್ರನ್ನ ಅಕ್ಕ ಅಂತ ಕರಿ. ಆಮೇಲೆ ಅಣ್ಣಂದಿರನ್ನ ಅಣ್ಣ ಅಂತ ಕರಿ. ಕಣವ, ಆಯಿತು. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ, ನಾವು ಏನೇನು ಮಾಡೋಕೆ ಹೋದ್ರೆ ಏನೇನು ಆಯ್ತದೆ ಅಂತಾರಲ್ಲ, ಹಂಗೆ ನಮ್ಮ ಜೀವನ ಬಂದು ನಿಂತದೆ. ಮುಂದೆ ಏನು ಕತೆ ಏನು ಅಂತ ಏನೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮಾಲ ಅವಳೆ ಮನೆಯಲ್ಲಿ ಒಳ್ಳೆ ಮುದ್ದಾಗ ಅದೇ ಕರ್ಕೊಬಂದು ಇಡ್ಸ್ಕೊಂಡಿವಿ. ಮುಂದೆ ಏನೇನು ಮಾಡಬೇಕು ಮಾಡಿಬಿಟ್ಟು ಮುಟ್ಬಿಟ್ಟು ನೋಡೋಕ್ಕಾಗ್ತದೆ ಕಣ್ರಪ್ಪ. ಹಂಗೆ ಆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ. ಯಾಕಂದರೆ ನಾವು ದಿನ ವಿಡಿಯೋ ಹಾಕ್ತೀವಲ್ಲ, ಅದು ಬೇಗ ತಲುಪಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋಗಳ ನೋಡ್ಬೋದು. ಹಂಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ ಕಣ್ರಪ್ಪ.